ಓಂ ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪಾ ಪಾಟೀಲ್. ಈ ವಿಡಿಯೋದಲ್ಲಿ ನಾನು ಈ ದಿನ ಕೌನ್ಸ್ಲಿಂಗ್ ಜೊತೆಗೆ ಆಧ್ಯಾತ್ಮಿಕವಾದಂಥ ಒಂದು ಪಾಸಿಟಿವ್ ಮೈಂಡ್ಸೆಟ್, ಅಂದರೆ ಧ್ಯಾನದ ಮೂಲಕ ನಮ್ಮ ಮನಸ್ಸನ್ನು ಯಾವ ರೀತಿ ಶಾಂತವಾಗಿರಿಸಿಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಧ್ಯಾನ, ಮೆಡಿಟೇಷನ್ ಇಂಥ ಒಂದು ಅದ್ಭುತವಾದಂಥ ಶಕ್ತಿಯನ್ನು ಒಳಗೊಂಡಿದೆ. ಎಷ್ಟೇ ಟೆನ್ಷನ್ ಇದ್ದರೂ ಕೂಡ, ಸ್ಟ್ರೆಸ್, ಪ್ರೆಷರ್ ಇದ್ದರೂ ಕೂಡ ಸ್ವಲ್ಪ ಒಂದು 10-15 ನಿಮಿಷ ಧ್ಯಾನ ಮಾಡಿ ನೋಡಿ, ತುಂಬ ಒಂದು ರಿಲೀಫ್ ಸಿಗುತ್ತೆ. ಭಗವಂತನ ನಿರಂತರ ನಾಮಸ್ಮರಣೆ ಅಂತ ಹೇಳ್ತೀವಲ್ಲ, ಅಂದರೆ ಯಾವುದೋ ಒಂದು ಅನಗತ್ಯ ಗೊಂದಲಗಳು, ಅನಗತ್ಯ ಯೋಚನೆಗಳು ಮನಸ್ಸನ್ನು ಕಾಡ್ತಾ ಇದ್ದರೆ ಆವಾಗ ಮನಸ್ಸಲ್ಲಿ ಭಗವಂತನ ನಾಮಸ್ಮರಣೆ ನಿರಂತರವಾಗಿ, ಅಂದರೆ ಯಾವುದೇ ಕೆಲಸ ಮಾಡ್ತಾ ಇರಲಿ, ನೀವು ಅಡುಗೆ ಇರ್ಬೋದು ಅಥವಾ ವಾಕ್ ಮಾಡ್ತಾ ಇರ್ಬೋದು, ಆವಾಗೆಲ್ಲ ನೀವು ಸ್ವಲ್ಪ ಆತನ ನಾಮಸ್ಮರಣೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಾನು ಸಾಯಿ ಡಿವೋಟಿ, ಸಾಯಿಬಾಬಾನ ಒಂದು ನಾಮಸ್ಮರಣೆ ಮಂತ್ರವನ್ನು ಮನಸ್ಸಲ್ಲಿ ನಿರಂತರವಾಗಿ ಹೇಳ್ತಾ ಹೋದಾಗ ಈ ಅನಗತ್ಯ ಯೋಚನೆಗಳು, ಅನಗತ್ಯ ಗೊಂದಲಗಳು ಮನಸ್ಸಿಂದ ದೂರ ಆಗ್ತವೆ, ಮನಸ್ಸಿಗೆ ಎನರ್ಜಿ ಕೊಡುತ್ತೆ. ನಿಜ, ದೈವಿಕ ಶಕ್ತಿ ಯಾವುದೋ ಒಂದು ಪವರ್ ಇದೆ, ಜಗತ್ತನ್ನು ನಡೆಸ್ತಾ ಇದೆ, ಅದು ನಮ್ಮನ್ನು ಕಾಪಾಡುತ್ತೆ ಅಂತಕ್ಕಂಥ ಒಂದು ನಂಬಿಕೆ, ಟ್ರಸ್ಟ್ ಇದೆಯಲ್ಲ, ತುಂಬ ಒಂದು ಬಲ, ಶಕ್ತಿಯನ್ನು ಕೊಡುತ್ತೆ. ಅದು ಸತ್ಯ ಕೂಡ ಹೌದು. ನಾನು ಹೇಳ್ತಾ ಇರೋದು ನೈಜವಾದಂಥ ಪಾಸಿಟಿವ್ ಎನರ್ಜಿ ಬಗ್ಗೆ, ಮೂಢನಂಬಿಕೆ ಬಗ್ಗೆ ಅಲ್ಲ. ಕನ್ಫ್ಯೂಸ್ಗೆ ಒಳಗಾಗಬೇಡಿ. ದೇವರ ಹೆಸರಿನಲ್ಲಿ ಮೋಸ ಮಾಡೋದು ಅಥವಾ ದೇವರ ಹೆಸರಿನಲ್ಲಿ ಮೂಢನಂಬಿಕೆಯಿಂದ ಜನರನ್ನು ದಾರಿ ತಪ್ಪಿಸೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ನಿಜವಾದಂಥ ಒಂದು ದೈವಿಕ ಅನುಭವ, ಆ ದೈವಿಕ ಅನುಭವದ ಒಂದು ಅನುಭವಿಸುವಿಕೆ, ಒಂದು ಧ್ಯಾನದ ಬಗ್ಗೆ, ದೈವಿಕ ಅಂಶವನ್ನು ನಂಬಿ ಜೀವನವನ್ನು ಹಸನು ಮಾಡಿಕೊಳ್ಳೋ ಬಗ್ಗೆ. ಹೌದು, ಟೆಕ್ನಾಲಜಿ ಎಷ್ಟೇ ಮುಂದುವರೆದರೂ ಕೂಡ, ಮೆಡಿಕಲ್ ಸೈನ್ಸ್ ಏನೇ ಒಂದು ಆವಿಷ್ಕಾರ ಮಾಡಿದರೂ ಕೂಡ, ಅಧ್ಯಾತ್ಮ, ದೈವಿಕ ಶಕ್ತಿಯ ಹಿಂದೆಯೇ ಅದೆಲ್ಲ. ಅರ್ಥ ಆಯ್ತಲ್ಲ? ಇದು ನನ್ನ ಸ್ವಂತ ಅನುಭವ ಕೂಡ. ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ಧ್ಯಾನ ಮಾಡುವಾಗ ನೋಡಿ, ಆದಷ್ಟು ಮನಸ್ಸನ್ನು ಪ್ರೆಸೆಂಟ್ ಒಂದು ಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಉತ್ತಮ. ಅಂದರೆ ಪಾಸ್ಟ್ ಆಗಲಿ ಫ್ಯೂಚರ್ ಆಗಲಿ ಬೇಡ. ಆದರೂ ಕೂಡ ಮನಸ್ಸು ತುಂಬ ಚಂಚಲ, ಅಕಸ್ಮಾತಾಗಿ ಪಾಸ್ಟ್ ಕಡೆ ಹೋಗಿದ್ದರೆ ನೀವೇನು ಮಾಡಿ, ಆ ಪಾಸ್ಟಲ್ಲಿ ಏನಾದರೂ ಮೆಮೊರೀಸಲ್ಲಿ ಏನಾದರೂ ಕಹಿ ಘಟನೆ ಅಥವಾ ಏನೇ ಇನ್ಸಿಡೆಂಟು, ಏನೇ ಮನಸ್ಸನ್ನು ಒಂದು ತೊಂದರೆ ಮಾಡ್ತಾ ಇದೆ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಅದರಿಂದ ನಾವು ಲೆಸನ್ ಕಲ್ತಿದ್ದೀವಿ. ಆ ಲೆಸನ್ಸ್ ನಮಗೆ ಮುಂದಿನ ಜೀವನದಲ್ಲಿ ಆ ಥರ ಅಚಾತುರ್ಯ ನಡೆಯದಿರೋ ಹಾಗೆ ಒಂದು ಪಾಠನ ಕಲಿಸಿದೆ ಅಂತ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಆಮೇಲೆ ಪ್ರೆಸೆಂಟ್ ಸ್ಥಿತಿಗೆ ಮನಸ್ಸು ಬಂದಾಗ, ವಾಸ್ತವಿಕ ಯಥಾಸ್ಥಿತಿಗೆ ಬಂದಾಗ ನಾವು ಪ್ರೆಸೆಂಟಲ್ಲಿ ಬದುಕಬೇಕು, ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಫೀಲ್ ಮಾಡಿಕೊಳ್ಳಿ. ಅಕಸ್ಮಾತ್ ಫ್ಯೂಚರ್ ಕಡೆ ಮನಸ್ಸೇನಾದರೂ ಹೋಗಿದ್ದರೆ ಅದಕ್ಕೂ ಡಿಸ್ಟರ್ಬ್ ಆಗಬೇಡಿ. ಆ ಫ್ಯೂಚರ್ನಲ್ಲಿ ಏನಿಟ್ಕೊಳ್ಳಿ, ಮುಂದೆ ಬದುಕಲ್ಲಿ ನಾವು ಏನಾದರೂ ಒಂದು ಗೋಲ್ ಇಟ್ಕೋಬೇಕಲ್ಲ, ಗುರಿ. ಆ ಗುರಿಯನ್ನು ಸಾಧಿಸೋದಕ್ಕೆ ನಾವು ಯಾವ ಥರ ಒಂದು ಮಾರ್ಗವನ್ನು ಅನುಸರಿಸಬೇಕು. ಬರೀ ಗುರಿ ಇಟ್ಕೊಂಡು ಕೂತ್ರೆ ಆಯಿತಾ? ಇಲ್ಲ ತಾನೇ. ಅದನ್ನು ರೀಚ್ ಆಗೋದಕ್ಕೆ ಕಷ್ಟಪಡಬೇಕಲ್ವ. ಯಾವ ಥರ ಒಂದು ನಾವು ಗೋಲ್ ಸೆಟ್, ಒಂದು ಹಂತವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು, ಅದನ್ನು ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಈ ಥರ ಥಿಂಕ್ ಮಾಡಿ. ಆವಾಗ ಮನಸ್ಸು ಯಾವ ಕಡೆ ಹೋದರೂ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಕಡೆ ಕೂಡ ನಿಮಗೆ ಒಂದು ಗುಡ್ ಫೀಲ್, ಒಂದು ಗುಡ್ ಅಫರ್ಮೇಷನ್, ಒಂದು ರಿಸಲ್ಟ್ ಸಿಗುತ್ತೆ. ಆದರೆ ಕೊನೆಯ ಒಂದು 5-10 ನಿಮಿಷ ಮಾತ್ರ ಕಂಪಲ್ಸರಿ ಗ್ರ್ಯಾಟಿಟ್ಯೂಡನ್ನ ಅರ್ಪಿಸಲೇಬೇಕು ಭಗವಂತನಿಗೆ, ಆತನಿಗೆ ಒಂದು ಕೃತಜ್ಞತೆಯನ್ನು. ಹೌದು, ಯಾರಾದರೂ ಒಂದು ಚಿಕ್ಕ ಸಹಾಯ ಮಾಡಿದರೆ ನಾವು ಅವರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಆದರೆ ಆ ಭಗವಂತ ನಮಗೆ ಇಷ್ಟೊಂದು ಒಳ್ಳೆಯ ಜೀವನನೇ ಕೊಟ್ಟಿದ್ದಾನೆ, ಆತನಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಕೂಡ ಕಡಿಮೆಯೇ. ಹಾಗೂ ಒಂದು 5 ನಿಮಿಷನಾದರೂ ಆತನ ನಾಮಸ್ಮರಣೆಯನ್ನು ಮನಸಾರೆ ಮಾಡಬೇಕು, ಮನಸ್ಸಿಂದ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ನಾಮಸ್ಮರಣೆ ಮಾಡೋದಲ್ಲ, ಅಂತರಂಗದಿಂದ ಪರಿಶುದ್ಧವಾದ ಮನಸ್ಸಿಂದ ಆತನ ನಾಮಸ್ಮರಣೆ ಮಾಡಿ ನೋಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಗುಡ್ ಲಕ್.